ಕಾಸ್ಟ್ EMI ಅಂತ ಕೇಳಿರ್ತೀರಾ. ಹಾಗಾದ್ರೆ ನೋ ಕಾಸ್ಟ್ EMI ನಿಜವಾಗ್ಲೂ ನೋ ಕಾಸ್ಟ್ EMI? ಕಂಪನೀಸ್ ಏನೋ ಝೀರೋ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಿದೆ, ಆದರೆ ನಿಜವಾಗ್ಲೂ ನಿಮ್ಮ ವ್ಯಾಲೆಟ್ ಝೀರೋ ಆಗ್ತಿದ್ಯಾ? ಕ್ಯಾಶ್ ಕೊಡೋರು ಸ್ಮಾರ್ಟ್ ಅನ್ನೋ ಕಾಲ ಹೋಗಿ EMI ತಗೊಳ್ಳೋರೆ ಸ್ಮಾರ್ಟೆಸ್ಟ್ ಅಂತ ಹೇಳ್ತೀರಾ. ಸೊ ಈ ನೋ ಕಾಸ್ಟ್ EMI ಕೇಳೋದಕ್ಕೆ ಏನೋ ಸ್ವೀಟ್ ಆಗಿದೆ, ಬಟ್ ಇದ್ರ ಹಿಂದೆ ಇರೋ ಹಿಡನ್ ಚಾರ್ಜಸ್, ಬ್ಯಾಕ್ ಗ್ರೌಂಡ್ ಅಲ್ಲಿ ಓಡ್ತಿರೋ ಅಂತ ಸ್ಪೆಷಲ್ ಕ್ಯಾಲ್ಕುಲೇಷನ್ಸ್ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಂಡ್ ಬರೋಣ. ದಿಸ್ ಇಸ್ ಬಾಸ್ವಾಲಾ, ವೆಲ್ಕಮ್ ಬ್ಯಾಕ್ ಟು ಬಾಸ್ವಾಲಾ. ನಾನು ರಕ್ಷಿತಾ ಶಿಶಿ. ಎಸ್, ನಾವೇನಾದ್ರೂ ಹೊಸ ಕಾರು, ಬೈಕ್, ಫೋನ್ ತಗೋಬೇಕು ಅಂತ ಅನ್ಕೊಂಡಿದ್ರೆ EMI ಬೆಟರಾ ಅಥವಾ ಫುಲ್ ಕ್ಯಾಶ್ ಪೇಮೆಂಟ್ ಬೆಟರಾ ಅನ್ನೋದನ್ನ ನಾನು ಕೊನೆಯಲ್ಲಿ ಸಜೆಸ್ಟ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್, ರೈಟ್ ನಾವು ಒಂದು ವಿಷಯವನ್ನ ತಿಳ್ಕೊಳ್ಳೇಬೇಕು ಈ ವಿಷಯದ ಬಗ್ಗೆ ಮಾತಾಡೋ ಮುಂಚೆ. ದಟ್ ಈಸ್, ಈ ವರ್ಲ್ಡಲ್ಲಿ, ಈ ಜಗತ್ತಲ್ಲಿ ಫ್ರೀ ಆಗಿ ಏನೂ ಸಿಗೋದಿಲ್ಲ. ಸೊ ಎಕ್ಸೆಪ್ಟ್ ಮೇ ಬಿ ಪೂರ್ವಜರಿಂದ ಬಂದಂಥ ಆಸ್ತಿ. ದಟ್ ಈಸ್ ಓನ್ಲಿ ಒನ್ ವೇ ಟು ಗೆಟ್ ರಿಚ್ ಕ್ವಿಕ್ ಅಂತ ಅನ್ಸುತ್ತೆ ನನಗೆ. ಆರಾಮಾಗಿ ಅದು ನಿಜವಾಗ್ಲೂ ನೋ ಕಾಸ್ಟ್ EMI. ಆರಾಮಲ್ಲಿ ಕೂತಲ್ಲಿ ಆಸ್ತಿ ಬರುತ್ತೆ, ಆರಾಮಾಗಿರ್ಬೋದು. ಅದು ಬಿಟ್ಟರೆ ನಾವು ನಮಗೆ ಗೊತ್ತಿರೋದ ಹಾಗೆ ಪೇ ಮಾಡ್ತಾ ಇದ್ವಿ ಆ ನೋ ಕಾಸ್ಟ್ನ, ಅಥವಾ ನಮ್ಮ ಬದಲು ಇನ್ಯಾರೋ ಪೇ ಮಾಡ್ತಾ ಇರಬೇಕು. ಆಸ್ ಐ ಸೆಡ್, ಫ್ರೀಯಾಗಿ ಏನೂ ಸಿಗಲ್ಲ ಅಂದಮೇಲೆ ಎರಡರಲ್ಲಿ ಯಾವುದೋ ಒಂದು ಆಗಿರಲೇಬೇಕು. ಹಾಗಾದರೆ ನಿಜವಾಗ್ಲೂ ನೋ ಕಾಸ್ಟ್ EMI ಮಾಡೋ ಮೊದಲು ಟ್ರ್ಯಾಪ್ ಏನು ಗೊತ್ತಾ? ನಾವು ಅವಶ್ಯಕತೆ ಇಲ್ಲದಂಥ ವಸ್ತುವನ್ನು ಬೈ ಮಾಡೋ ಥರ ಮಾಡೋದು. ಫಾರ್ ಎಕ್ಸಾಂಪಲ್, ನಮಗೊಂದು ಫೋನ್ನ ಅವಶ್ಯಕತೆ ಇರುತ್ತೆ. ಒಂದು 20,000 ಒಂದು 25,000 ಫೋನ್ ತಗೊಳ್ಳೋಣ ಅಂತ ಹೇಳಿಬಿಟ್ಟು ಅಂಗಡಿಗೆ ಹೋಗಿರ್ತೀವಿ. ಅಲ್ಲಿ ಅವ್ನು EMI ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾನೆ. ಅದೆಲ್ಲ ನೋಡಿದಾಗ ನಮ್ಗನ್ಸುತ್ತೆ, ಈಗ 25,000 ಹಣ ಇಲ್ಲೇ ಕೊಟ್ಟು ಆ ಫೋನ್ ತಗೊಳ್ಳೋ ಬದಲು EMI ತಿಂಗಳು ಸ್ವಲ್ಪ ಕಟ್ಟಿ ಒಂದು ಐಫೋನ್ ತಗೊಳ್ಳೋದೇ ಬೆಟರ್, ಆರಾಮಾಗಿ ಕಟ್ಬೋದು, ಅದು ಬೇರೆ ನೋ ಕಾಸ್ಟ್ EMI, ಏನೋ ಎಕ್ಸ್ಟ್ರಾ ಕಾಸ್ಟ್ ಇರೋದಿಲ್ಲ ಅಂತ ಅನ್ಕೊಂಡ್ಬಿಟ್ಟು ನಾವು 25,000 ಫೋನ್ ತಗೊಳ್ಳಿಕ್ಕೆ ಹೋದಂಥವ್ರು ನಾವು ಅವಶ್ಯಕತೆ ಇಲ್ಲದಂಥ ಐಫೋನನ್ನು ತಗೊಳ್ತೀವಿ. ದಿಸ್ ಇಸ್ ದ ಫಸ್ಟ್ ಟ್ರ್ಯಾಪ್ ನಾವು EMIಗೆ ಬೀಳೋವಂಥದ್ದು. ಹೀಗೆ EMI ಜಾಸ್ತಿ ಆಗ್ತಾ ಹೋಗಿ ಸಾಲ ಜಾಸ್ತಿ ಆಗ್ತಾ ಹೋಗೋದು. ಮುಂಚೆ ಎಲ್ಲ ಲೋನ್ ತಗೊಳ್ಬೇಕು ಅಂದರೆ ತುಂಬ ಕಷ್ಟ ಇತ್ತು, ಇವಾಗ ಹಾಗೇನೂ ಇಲ್ಲ. 1 ಸೆಕೆಂಡಲ್ಲಿ ಲೋನ್ ಸಿಗುತ್ತೆ ಅಲ್ವಾ. ಸೊ ಫಸ್ಟ್ ಥಿಂಗ್, ನೋ ಕಾಸ್ಟ್ EMI ನಿಜವಾಗ್ಲೂ ನೋ ಕಾಸ್ಟ್ ಅಂತ ನೋಡೋಣ. ಫಾರ್ ಎಕ್ಸಾಂಪಲ್, ನಾವು ಒಂದು ಮೊಬೈಲ್ ಶಾಪಿಗೆ ಹೋಗ್ತೀವಿ, ಒಂದು 52,500 ಇದ್ದು ಮೊಬೈಲ್ ನೋಡ್ತೀವಿ ಅಂತ ಅನ್ಕೊಳ್ಳಿ. ಸೊ ಅಲ್ಲಿ ಕೆಳಗಡೆ ಇಲ್ಲ, ಆನ್ಲೈನ್ ಶಾಪಿಂಗ್ ಮಾಡ್ತೀವಿ, 52,500 ಇದ್ದು ಮೊಬೈಲ್ ನೋಡ್ತೀವಿ ಅಂತ ಅನ್ಕೊಳ್ಳಿ. ಕೆಳಗಡೆ ಚೆಕ್ಔಟ್ ಲೀಸ್ಟಲ್ಲಿ ನೋ ಕಾಸ್ಟ್ EMI ಅಂತ ಇರುತ್ತೆ. ನೋ ಕಾಸ್ಟ್ EMI ವಿತೌಟ್ ಎನಿ ಕಾಸ್ಟ್. 1 ತಿಂಗಳು ಫ್ರೀ ಬೇರೆ ಇರುತ್ತೆ. ಆಮೇಲೆ ಆರಾಮ್ಸೆ ತಿಂಗಳು EMI ಕಟ್ತಾ ಬರ್ಬೋದು. 52,500 ಅಲ್ವಾ, ಆರಾಮ್ಸೆ ಒಂದು 6 ಮಂತ್ಸ್ EMI ತಗೊಂಡು ಮುಗಿಸ್ಬಿಡೋಣ ಅಂತ ತಗೊಂಡಿರ್ತೀವಿ. ಆದರೆ ಆ ಫೋನ್ನ ರಿಯಲ್ ಅಮೌಂಟ್ ಇರೋದು 50,000. ಉಳಿದ 2,500 ಆಗಿದ್ರೆ ಏನು? ದಿಸ್ ಇಸ್ ಇಂಟ್ರೆಸ್ಟ್. ಬಟ್ ಅಲ್ಲಿ ಎಲ್ಲೂ ಇಂಟ್ರೆಸ್ಟ್ ಅಂತ ಮೆನ್ಷನ್ ಮಾಡಿರೋದಿಲ್ಲ. ಸೊ ಆ್ಯಕ್ಚುಲ್ ಪ್ರೈಸ್ ಬಂದು 50,000, ದ ಇಂಟ್ರೆಸ್ಟ್ ಬಂದು 10%, ಅಂದರೆ 2,500, 2,500. ಟೋಟಲ್ ಅಮೌಂಟ್ ಬಂದು 52,500. ಸೊ ಅಲ್ಲೆಲ್ಲೂ ಇಂಟ್ರೆಸ್ಟ್ ಅಂತ ಮೆನ್ಷನ್ ಆಗಿರೋದಿಲ್ಲ, ಬೇರೆ ನೋ ಕಾಸ್ಟ್ EMI ಅಂತ ಮೆನ್ಷನ್ ಆಗಿರೋದ್ರಿಂದ ನಾವು ಈ ಬ್ಯಾಕ್ಗ್ರೌಂಡಲ್ಲಿ ಓಡ್ತಿರುವಂಥ ಇಂಟ್ರೆಸ್ಟ್ ಬಗ್ಗೆ ಕ್ಯಾಲ್ಕುಲೇಟೇ ಮಾಡೋದಿಲ್ಲ. ಸೊ ಇದು ಮೈನ್ ಟ್ರ್ಯಾಪ್, ನಾವು ಮೊದಲು ಮಾಡುವಂಥ ಮೈನ್ ಮಿಸ್ಟೇಕ್ ನೋ ಕಾಸ್ಟ್ EMI ಅಂತ ಬಂದಾಗ. ಇನ್ನು ಸೆಕೆಂಡ್ ಮಿಸ್ಟೇಕ್ ಬಗ್ಗೆ ನೋಡೋಣ, ನೋ ಕಾಸ್ಟ್ EMI ಹೇಗೆ ರನ್ ಆಗುತ್ತೆ ಅಂತ. ಸೊ ಸೆಕೆಂಡ್ ಟ್ರ್ಯಾಪ್ ಬಂದು ಪ್ರೊಸೆಸಿಂಗ್ ಫೀಸ್. ಆ ಪ್ರೊಸೆಸಿಂಗ್ ಫೀಸ್ ನಿಜವಾಗ್ಲೂ ಇಂಟ್ರೆಸ್ಟ್ ಆಗಿರುತ್ತೆ. ಅದು ಹೇಗೆ ಅಂತ ಹೇಳ್ತೀರಾ, ಬಟ್ ಅಲ್ಲೆಲ್ಲೂ ಮೆನ್ಷನ್ ಆಗಿರೋದಿಲ್ಲ ಇಟ್ಸ್ ಇಂಟ್ರೆಸ್ಟ್ ಅಂತ ಹೇಳ್ಬಿಟ್ಟು. ಫಾರ್ ಎಕ್ಸಾಂಪಲ್, ನೀವು ಒಂದು 30,000 ಮೊಬೈಲ್ ತಗೊಳ್ತೀರಾ ಅಂತ ಅನ್ಕೊಳ್ಳಿ. 12 ತಿಂಗಳಿಗೆ EMI ತಗೊಂಡಿರ್ತೀರಾ. 12 ತಿಂಗಳು ಅಂದರೆ ತಿಂಗಳಿಗೆ ಒಂದು 2,500 ಕಟ್ಲಿಕ್ಕೆ ಬರ್ಬೋದು. ಫಾರ್ ಎಕ್ಸಾಂಪಲ್, ಆ ಅಂಗಡಿಯವ್ರು ಹೇಳ್ತಾನೆ, ಮೇಡಮ್ ಪ್ರೊಸೆಸಿಂಗ್ ಫೀಸ್ ಒಂದು 2,000 ಇದೆ ಅಂತ. ನಿಮಗೆ ಆ 30,000 ಮೊಬೈಲ್ ಮುಂದೆ 2,000 ತುಂಬ ಸಣ್ಣದಾಗಿ ಕಾಣುತ್ತೆ. ನೀವು 12 ತಿಂಗಳಿದೆ, 2,000 ಪ್ರೊಸೆಸಿಂಗ್ ಫೀಸ್ ಅಷ್ಟೇ ತಾನೆ, ಓಕೆ ಅಂತ ಹೇಳಿ ತಗೊಂಡ್ಬಿಡ್ತೀರಾ. ಬಟ್ ದಿಸ್ ಈಸ್ ಆ್ಯಕ್ಚುಲ್ ಟ್ರ್ಯಾಪ್. ಅದೇ 2,000 ಇಂಟ್ರೆಸ್ಟ್ ಆಗಿರುತ್ತೆ. ಸೊ ನೀವು 30,000 ಮೊಬೈಲ್ ತಗೊಂಡ್ರೆ ಫೈನಲ್ ರೇಟ್ ಬಂದುಬಿಟ್ಟು 30,000 ಆ್ಯಕ್ಚುಲ್ ಪ್ರೈಸ್, 2,000 ಇಸ್ ಪ್ರೊಸೆಸಿಂಗ್ ಫೀಸ್, ಒಂದು 360 GST ಬೀಳ್ಬೋದು. ಟೋಟಲ್ ಪ್ರೈಸ್ ಆ ಮೊಬೈಲ್ದಾಗೋದು ಎಂಡಿಗೆ 32,360. ಅಂದರೆ ಆ 2,360 ಬಂದು ಇಂಟ್ರೆಸ್ಟ್ ಆಗಿರುತ್ತೆ. ಡಿಫ್ರೆಂಟ್ ನೇಮಲ್ಲಿ ನಿಮ್ಮ ಹತ್ರ ನೋ ಕಾಸ್ಟ್ ಅನ್ನೋ ಹೆಸರಲ್ಲಿ ಆ್ಯಕ್ಚುಲ್ ಪ್ರೈಸ್, ಟೋಟಲ್ ಪ್ರೈಸ್, ಪ್ರೊಸೆಸಿಂಗ್ ಫೀಸ್ ಅಂತ ಹೇಳ್ಬಿಟ್ಟು ಬೇರೆ ಬೇರೆ ಹೆಸರಲ್ಲಿ ನಿಮ್ಮ ಹತ್ರ ಇಂಟ್ರೆಸ್ಟನ್ನು ತಗೊಳ್ತಿದ್ದಾರೆ. ಸೊ ಹಾಗೆ ಹೇಳಿದಾಗೆ ನಿಮಗೆ ಗೊತ್ತಿಲ್ಲದೆ ನೀವೇ ಆ ನೋ ಕಾಸ್ಟನ್ನು ಪೇ ಮಾಡ್ತಾ ಇದ್ದೀರಾ, ಅಥವಾ ನಿಮ್ಮ ಬದಲು ಇನ್ಯಾರೋ ಪೇ ಮಾಡ್ತಿರ್ಬೋದು. ದಿಸ್ ಇಸ್ ಅ ಸೆಕೆಂಡ್ ಟ್ರ್ಯಾಪ್. ಓಕೆ, ಇನ್ನು ಮೂರನೇ ಟ್ರ್ಯಾಪ್ ಬಗ್ಗೆ ಮಾತಾಡೋಣ. ಹೇಗೆ ನೋ ಕಾಸ್ಟ್ EMI ನಿಮ್ಮ ಹತ್ರ ನೋ ಕಾಸ್ಟ್ ಅಂತ ಹೇಳಿ ಎಲ್ಲೂ ಇಂಟ್ರೆಸ್ಟನ್ನು ಹಾಕದೆ ನಿಮ್ಮ ಹತ್ರನೇ ಆ ನೋ ಕಾಸ್ಟ್ ಹಣವನ್ನು ತಗೋತಿದೆ ಅಂತ ಹೇಳಿ. ಓಕೆ, ನೆಕ್ಸ್ಟ್ ಪಾಯಿಂಟ್ ಬಂದು ಕನ್ವರ್ಟ್ ಪರ್ಚೇಸ್ ಇಂಟು EMI. ಆಗಲೇ ಹೇಳಿದ 2 ಟ್ರ್ಯಾಪಿಗಿಂತಲೂ ದಿಸ್ ಇಸ್ ದ ಬಿಗ್ಗೆಸ್ಟ್ ಟ್ರ್ಯಾಪ್. ಈ ತಪ್ಪನ್ನು ಮಾತ್ರ ಯಾವತ್ತೂ ಯಾರು ಮಾಡೋಕ್ಕೆ ಹೋಗಬೇಡಿ. ಯೂಶ್ವಲಿ ದಿಸ್ ಹ್ಯಾಪನ್ಸ್ ವಿತ್ ಹೂ ಹ್ಯಾವ್ ಅ ಕ್ರೆಡಿಟ್ ಕಾರ್ಡ್. ಫಾರ್ ಎಕ್ಸಾಂಪಲ್, ಇದನ್ನು ನಾವು ಯಾವತ್ತೂ ನೆನ್ಪಿಟ್ಕೊಳ್ಬೇಕು. ಯಾವುದೇ ಕ್ರೆಡಿಟ್ ಕಾರ್ಡ್ ಕಂಪನೀಸು ಕೂಡ
ಎಕ್ಸ್ಪೆನ್ಸಿವ್ ಲೋನ್ ಕೊಡುತ್ತೆ ಹೊರತು ಅಲ್ಲೆಲ್ಲೂ ಅವರು ನೋ ಕಾಸ್ಟನ್ನ ಮೆನ್ಷನ್ ಮಾಡಿರೋದಿಲ್ಲ. EMI ಹಿಂದೆ ಆಗುವಂಥ ಕ್ಯಾಲ್ಕುಲೇಷನ್ಸ್, EMI ಹಿಂದೆ ಆಗುವಂಥ ಹಿಡನ್ ಚಾರ್ಜಸ್ ಬಗ್ಗೆ ಅವ್ರು ಎಕ್ಸ್ಪ್ಲೇನ್ ಮಾಡೇ ಇರೋದಿಲ್ಲ. ಸೊ ಜಸ್ಟ್ EMI ಕೊಟ್ಬಿಡ್ತಾರೆ, ಆಮೇಲೆ ನಿಮ್ಮ ಎವ್ರಿ ಮಂತ್ ಬ್ಯಾಂಕ್ ಸ್ಟೇಟಸಲ್ಲಿ EMI ಕಟ್ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ನೀವೇನಾದರೂ EMI ತಗೊಂಡು ಆ 12 ಮಂತ್ಸ್ ಅಥವಾ 6 ಮಂತ್ಸ್ ಏನು EMI ಪೀರಿಯಡ್ ಇರುತ್ತೋ ಅದರೊಳಗೆ EMIನ ಕಂಪ್ಲೀಟ್ ಆಗಿ ಕಟ್ಟಿಲ್ಲ ಅಂತ ಹೇಳಿದ್ರು, ವರ್ಷದಲ್ಲಿ ಎಕ್ಸ್ಟ್ರಾ 30% ಇಂದ 45% ಇಂಟ್ರೆಸ್ಟ್ ಕಟ್ಟಬೇಕಾಗುತ್ತೆ. ಇದೇ ರೀತಿಯಲ್ಲಿ ಕ್ರೆಡಿಟ್ ಕಾರ್ಡ್ ಇರೋರಿಗೆ ಈ ನೋ ಕಾಸ್ಟ್ EMI ಕೂಡ ಬೀಳುತ್ತೆ. ಸೊ ದಿಸ್ ಇಸ್ ಅ ಬಿಗ್ಗೆಸ್ಟ್ ಸ್ಟೆಪ್. ಈ ತಪ್ಪನ್ನ ಮಾತ್ರ ಯಾವತ್ತೂ ಮಾಡೋದಕ್ಕೆ ಹೋಗಬೇಡಿ. 4th ಪಾಯಿಂಟ್, ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್, ಆಕ್ಚುಲ್ ನೋ ಕಾಸ್ಟ್ EMI. ಆಕ್ಚುಲ್ ನೋ ಕಾಸ್ಟ್ EMI, ನೋ ಆಡೆಡ್ ಪ್ರೈಸ್, ನೋ ಪ್ರೊಸೆಸಿಂಗ್ ಫೀಸ್, ನೋ ಕ್ರೆಡಿಟ್ ಕಾರ್ಡ್ ಸಿಸ್ಟಮ್ಸ್. ದಿಸ್ ಇಸ್ ರಿಯಲ್ ನೋ ಕಾಸ್ಟ್ EMI. ಹೇಗೆ ಅಂತ ಹೇಳ್ತೀರಾ, ನಾವು ಬಿಗ್ ಬಿಲಿಯನ್ ಸೇಲ್ ನಡೆಯುತ್ತೆ, ಅಮೆಝಾನ್ ಪ್ರೈಮ್ ಸೇಲ್ಗಳು ನಡೆಯುತ್ತೆ. ಇಲ್ಲಿ ಪ್ಲಾಟ್ಫಾರ್ಮ್ ಜಾಸ್ತಿ ಕಾನ್ಸಂಟ್ರೇಟ್ ಮಾಡುತ್ತೆ ಹೈ ರೇಟ್ ಆಫ್ ಸೇಲ್ಸ್ಗೆ. ಸೊ ಆ ಡೇಸಲ್ಲಿ ಬಿಗ್ ಬಿಲಿಯನ್ ಸೇಲ್ಸ್ ಬಂದಾಗ, ಅಮೆಝಾನ್ ಪ್ರೈಮ್ ಸೇಲ್ಗಳು ಬಂದಾಗ ಅವರಲ್ಲಿರೋ ಎಲ್ಲ ಪ್ರಾಡಕ್ಟನ್ನು, ಫೋನು, TV, ವಾಷಿಂಗ್ ಮಿಷಿನ್, ಫ್ರಿಜ್ಜು, ವೆರೈಟೀಸ್ ಆಫ್ ಗ್ಯಾಜೆಟ್, ಅದು ಇದು ಅಂತ ಎಲ್ಲವನ್ನ ಸೇಲಿಗೆ ಇಡ್ತಾರೆ. ಬಿಕಾಸ್ ಅವರಿಗೆ ಸೇಲ್ಸ್ ರೇಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅವರು ಪ್ಲಾಟ್ಫಾರ್ಮೇ ಇಂಟ್ರೆಸ್ಟನ್ನು ಪೇ ಮಾಡುತ್ತೆ. ಪ್ಲಾಟ್ಫಾರ್ಮೇ ಬ್ಯಾಂಕ್ ಜೊತೆ ಟೈಅಪ್ ಆಗಿಬಿಟ್ಟು ಲೋನನ್ನು ಪರ್ಚೇಸ್ ಮಾಡಿಬಿಟ್ಟು ನಿಮ್ಮ ಇಂಟ್ರೆಸ್ಟ್ ರೇಟನ್ನು ಅದು ಪೇ ಮಾಡುತ್ತೆ. ಸೊ ಆಗ ಆ ಪಾಯಿಂಟಲ್ಲಿ ನಿಮಗೆ ಮಾತ್ರ ದಟ್ಸ್ ನೋ ಕಾಸ್ಟ್ EMI. ನೀವು ಯಾವುದೇ ಟೆನ್ಷನ್ ಇಲ್ಲದೆ ಪರ್ಚೇಸ್ ಮಾಡ್ಬೋದು. ಆದರೆ ಆ ಇಂಟ್ರೆಸ್ಟನ್ನ ಆ ಪ್ಲ್ಯಾಟ್ಫಾರ್ಮ್ ಅಥವಾ ಆ ಕಂಪನಿ ಪೇ ಮಾಡ್ತಿರುತ್ತೆ. ಸೊ ಎಲ್ಲ ಸಿಚುವೇಶನಲ್ಲಿ ಕೌಂಟ್ ಮಾಡ್ತಾ ಹೋದರೆ ನೋ ಕಾಸ್ಟ್ EMIನ ಒಂದೋ ನಿಮಗೆ ಗೊತ್ತಿಲ್ಲದಾಗೆ ನೀವೇ ಪೇ ಮಾಡ್ತೀರಾ ಅಥವಾ ಕಂಪನಿ ಪೇ ಮಾಡುತ್ತೆ. ಸೊ ಇಲ್ಲಿ ನಿಮಗೆ ಯಾವ ಟೆನ್ಷನು ಇಲ್ಲ, ನಿಮಗೆ ಬೇಕಾದಷ್ಟು ವಸ್ತುವನ್ನ ಎಷ್ಟು ಬೇಕಾದ್ರೂ ತಗೋಬೋದು, ಯಾಕಂದರೆ ಇಂಟ್ರೆಸ್ಟನ್ನು ಕಂಪನಿ ಪೇ ಮಾಡ್ತಾ ಇರುತ್ತೆ. ಸೊ ದಿಸ್ ಇಸ್ ದ 4th ಟೈಪ್. ನೋ ಕಾಸ್ಟ್ EMI ಇಸ್ ರಿಯಲಿ ನೋ ಕಾಸ್ಟ್ EMI ಅಥವಾ ಹಿಡನ್ ಚಾರ್ಜಸ್, ಹಿಡನ್ ಕ್ಯಾಲ್ಕುಲೇಷನ್, ಬ್ಯಾಕ್ಗ್ರೌಂಡಲ್ಲಿ ಏನು ನಡೀತಿದೆ ಅಂತ ತಿಳ್ಕೊಳ್ಳೋದಕ್ಕೆ. ಸೊ ಈಗ ನಾವು ಕ್ಯಾಲ್ಕುಲೇಟ್ ಮಾಡೋಣ. ಇಷ್ಟೆಲ್ಲ ನೋ ಕಾಸ್ಟ್ EMI ಬಗ್ಗೆ ತಿಳ್ಕೊಂಡ್ಮೇಲೆ ಯಾವುದಾದ್ರೂ ಹೊಸ ವಸ್ತು ತಗೊಂಡಾಗ EMI ಬೆಟರಾ ಅಥವಾ ಫುಲ್ ಕ್ಯಾಶ್ ಪೇಮೆಂಟ್ ಬೆಟರಾ ಅಂತ. ಫಾರ್ ಎಕ್ಸಾಂಪಲ್, ನನ್ನ ಹತ್ರ ಕಂಪ್ಲೀಟ್ ಹಣ ಇದೆ, ನಾನು ಏನು ವಸ್ತುವನ್ನು ತಗೊಳ್ಬೇಕು ಅಂತ ಅನ್ಕೊಂಡಿದ್ದೀನೋ ಆ ವಸ್ತುವಿನ ಕಂಪ್ಲೀಟ್ ಪೇಮೆಂಟ್ ಒಂದು 20,000 25,000 ನನ್ನ ಹತ್ರ ಅಷ್ಟು ಇದೆ. ನಾನು ಪ್ರಿಫರ್ ಮಾಡೋದು EMIನ. ಯಾಕಂತ ಹೇಳಿದ್ರೆ ಆ 25,000ನ ನಾನು ಶಾರ್ಟ್ ಟರ್ಮ್ ಅಸೆಟ್ ಮೇಲೆ ಇನ್ವೆಸ್ಟ್ ಮಾಡಿರ್ತೀನಿ. ಸೊ ಇಲ್ಲಿ EMI ತಗೊಂಡಿರ್ತೀನಿ. ತಿಂಗಳು ಏನು EMI ಪೇ ಮಾಡ್ತಿರ್ತೀನೋ ಅದಕ್ಕಿಂತ ಒಂದಿಷ್ಟು % ಜಾಸ್ತಿನೇ ನಾನು ಅಸೆಟ್ಟಿಂದ ಹಣವನ್ನು ತಗೊಂಡಾಗ ಅದರಿಂದ ಬರುತ್ತೆ. ಓಕೆನಾ? ಇಫ್ ಯು ಹ್ಯಾವ್ 100% ಕ್ಯಾಶ್, ನಿಮ್ಮ ಹತ್ರ ಆ ವಸ್ತುವಿನ ಕಂಪ್ಲೀಟ್ ಕ್ಯಾಶ್ ಇದೆಯಾ, ಇದ್ದು ನಿಮಗೆ ಝೀರೋ ಕಾಸ್ಟ್ EMI ಸಿಗ್ತಿದ್ರೆ ಅಂದರೆ ಪ್ರಿಫರಿಬ್ಲಿ ಗೋ ಫಾರ್ ಝೀರೋ ಕಾಸ್ಟ್ EMI. ಬಟ್ ಆ ಝೀರೋ ಕಾಸ್ಟ್ EMI ಹಿಂದೆ ಎಷ್ಟೆಲ್ಲ ಬ್ಯಾಕ್ಗ್ರೌಂಡ್ ಕ್ಯಾಲ್ಕುಲೇಷನ್ ಇದೆ, ಅದು ನಿಜವಾಗ್ಲೂ ಝೀರೋ ಕಾಸ್ಟ್ EMI ಅನ್ನೋದನ್ನ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಬಟ್ ನಿಮ್ಮ ಹತ್ರ ನಿಜವಾಗ್ಲೂ ಕಂಪ್ಲೀಟಾಗಿ ಹಣ ಇಲ್ವೋ, ಝೀರೋ ಕಾಸ್ಟ್ EMIಯೂ ಸಿಗ್ತಾ ಇಲ್ಲ, ಕಂಪ್ಲೀಟ್ ಹಣನೂ ಇಲ್ಲ ಅಂದರೆ ವೆಯ್ಟ್ ಫಾರ್ 1 more month. 1 ತಿಂಗಳು 2 ತಿಂಗಳು ವೆಯ್ಟ್ ಮಾಡಿ, ನಿಮ್ಮ ಹತ್ರ ಅಷ್ಟು ಹಣ ಆದಮೇಲೆ ಪರ್ಚೇಸ್ ಮಾಡಿ. ಯಾಕಂತ ಹೇಳಿದ್ರೆ ಫುಲ್ ಪೇಮೆಂಟು ಇಲ್ಲ, ಈ ಕಡೆ ಝೀರೋ ಕಾಸ್ಟ್ EMI ಅನ್ನೋ ಟ್ರ್ಯಾಪ್ಗೂ ಬೀಳ್ತಾ ಇದ್ದೀರಾ ಅಂತ ಹೇಳಿದ್ರೆ ಆ ಕಡೆ 25,000 ಕೊಟ್ಟು ಕಂಪ್ಲೀಟ್ ಮೊಬೈಲನ್ನು ತಗೊಳ್ಳೋ ಬದಲು ಆ 25,000 ಮೊಬೈಲಿಗೆ 35,000 5,000 ಎಕ್ಸ್ಟ್ರಾ ಕೊಟ್ಟು ನೋ ಕಾಸ್ಟ್ EMIಯನ್ನು ತಗೊಳ್ತಿದ್ರ. ಸೊ ದಿಸ್ ಇಸ್ ದ ಬೆಸ್ಟ್ ವೇ ಟು ಪರ್ಚೇಸ್. ಯಾಕಂತ ಹೇಳಿದ್ರೆ ಈ ಝೀರೋ ಕಾಸ್ಟ್ EMI ಹೆಸರಲ್ಲಿ ನಿಮ್ಮಿಂದ ಆ ವಸ್ತುವಿನ ರೇಟ್ ಎಷ್ಟು ಆ್ಯಕ್ಚುಲ್ ಪ್ರೈಸ್ ಏನಿರುತ್ತೋ ಅದಕ್ಕಿಂತ ಜಾಸ್ತಿ ಹಣವನ್ನು ನೀವು ಸ್ಪೆಂಡ್ ಮಾಡ್ತಾ ಇರ್ತೀರ, ಅದು ನಿಮಗೆ ಗೊತ್ತಾಗ್ತಾ ಇರೋದಿಲ್ಲ. ಸೊ ಇಟ್ಸ್ ಬೆಟರ್ ಟು ವೆಯ್ಟ್. ಇನ್ ಮನಿ ಮ್ಯಾಟರ್ ಪೇಷನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನಿಮಗೆ ಝೀರೋ ಕಾಸ್ಟ್ EMI ಬಗ್ಗೆ ಏನನ್ಸುತ್ತೆ, ಕ್ರೆಡಿಟ್ ಕಾರ್ಡ್ ಸಿಸ್ಟಮ್ಸ್ ಬಗ್ಗೆ ಏನನ್ಸುತ್ತೆ, ನೀವು ನಿಜವಾಗ್ಲೂ ಈ ಟ್ರಾಫಿಕ್ ಬೀಳ್ತಾ ಇದ್ದೀರಾ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಸ್ವಾಲಾ. ಬಾಯ್. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.